ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸತ್ಯನಾರಾಯಣ್ ಆರ್ಪಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ನೇಮಕಾತಿ ಸ್ಟಾರ್ಟ್ ಆಗಿದೆ. ಅದೆಲ್ಲ ನಿಮ್ಗೆ ಗೊತ್ತಿರುವ ವಿಷಯ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕುವುದು, ಮತ್ತೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಗಳು ಯಾವ್ಯಾವ ಬೇಕಾಗ್ತವೆ, ಈ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ವೆಬ್ಸೈಟ್ಗೆ ನೀವು ಸಬ್ಮಿಟ್ ಆದ್ರೆ ಅಂತಂದ್ರೆ ಇಲ್ಲಿ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಆನ್ಲೈನ್ ಸೇವೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಮೇಲ್ಗಡೆ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ನೇಮಕಾತಿಗೆ ಸರ್ಕಾರದ ಮಾರ್ಗಸೂಚಿಗಳು ಅಂತ. ಇದನ್ನ ನೀವು ಓಪನ್ ಮಾಡಿದ್ರೆ ಇದ್ರಲ್ಲಿ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅವೆಲ್ಲ ಇರ್ತವೆ. ಅದನ್ನ ಆಮೇಲೆ ನೋಡೋಣ. ಮೊದಲಿಗೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ನಿಮ್ಮ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಯಾವ ಡಿಸ್ಟಿಕ್ ಅಪ್ಲಿಕೇಶನ್ ಹಾಕ್ತೀರಾ, ನೀವು ಯಾವ ಡಿಸ್ಟಿಕ್ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೋತೀರಾ ಆ ಡಿಸ್ಟಿಕ್ ಅಪ್ಲಿಕೇಶನ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಾವು ಬೆಳಗಾವಿ ಅಂತ ಹಾಕ್ತೀನಿ. ಬೆಳಗಾವಿಯಲ್ಲಿ ಯಾವ ತಾಲೂಕಿಗೆ ಅಪ್ಲಿಕೇಶನ್ ಹಾಕ್ತೀರಾ, ನಿಮ್ದು ಯಾವ ತಾಲೂಕಿದೆ ಅದಕ್ಕೆ ನೀವು ಅಪ್ಲಿಕೇಶನ್ ನ ಹಾಕಿ. ನಾನು ಚಿಕ್ಕೋಡಿ ಸೆಲೆಕ್ಟ್ ಮಾಡ್ತೀನಿ. ಚಿಕ್ಕೋಡಿಗೆ ಇಲ್ಲಿ ನೀವು ಫಸ್ಟ್ ನೋಡ್ಬೋದು, ಎರಡು ರೀತಿಯ ನೋಟಿಫಿಕೇಶನ್ ಇದೆ. ಮೊದಲನೇದು ಅಂಗನವಾಡಿ ಕಾರ್ಯಕರ್ತೆ, ಎರಡನೇದು ಅಂಗನವಾಡಿ ಸಹಾಯಕಿ. ನಿಮ್ಗೆ ಯಾವ್ದು ಬೇಕು, ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ ಅದಕ್ಕೆ ಹಾಕ್ಬೋದು. ನೀವು ಅಂಗನವಾಡಿ ಕಾರ್ಯಕರ್ತೆ ಆದ್ರೆ PUC ಆಗಿರ್ಬೇಕಾಗ್ತದೆ. ಮತ್ತೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಾತಂದ್ರೆ ನೀವು 10th ಮೇಲೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ನೀವು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕಾರ್ಯಕರ್ತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ನೋಡ್ಬೋದು, ನಿಮ್ಮ ಕಾಸ್ಟ್ ಅನ್ನ ಕೇಳ್ತಾ ಇದೆ. ಇತರರು ಅಥವಾ ಅದರ್ಸ್ ಅಂತ ಇದೆ. ಶೆಡ್ಯೂಲ್ ಕಾಸ್ಟ್ ಇದೆ, ಶೆಡ್ಯೂಲ್ ಟ್ರೈಬ್ ಇದೆ. ನೀವು ಅದರ್ಸ್ ಅಂತ ಟ್ರೈ ಮಾಡಿದ್ರೆ ನಿಮ್ಗೆ ಏನು ಕೇಳಲ್ಲ. ಶೆಡ್ಯೂಲ್ ಕಾಸ್ಟ್ ಅಂತ ಟೈಪ್ ಮಾಡಿದ್ರೆ ನಿಮ್ದು ಆ ಕಾಸ್ಟ್ ಏನ RD ನಂಬರ್ ಅಂತ ಬರುತ್ತಲ್ಲ ನಿಮ್ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ, ಅದನ್ನ ಕೇಳುತ್ತೆ. ನೀವು ಇದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಂದ್ಗಡೆ ಹೋಗುತ್ತೆ. ನಾನು ಅದರ್ಸ್ ಕೊಟ್ಟ ಮುಂದ್ಗಡೆ ಹೋಗಿ ನೋಡ್ತೀನಿ. ಇಲ್ಲಿ ಕೊಟ್ಟ ತಕ್ಷಣ ನೀವು ಸಬ್ಮಿಟ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಯಾವ್ಯಾವ ಇದಾವ ಅಂತಂದ್ರೆ ಇಲ್ಲಿ ಮೊದಲೇ ನೋಡಿ, ಚಿಕ್ಕೋಡಿ ತಾಲೂಕಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಚಿಕ್ಕೋಡಿ, ಇಲ್ಲಿ ಚಂದೂರು, ಕಡ್ಪೂರು, ಕೆರೂರು, ಮಂಜಾರಿ ಇಲ್ಲಿ ಕೊಟ್ಟಿದ್ದಾರೆ ಉಂಟು. ಇಲ್ಲಿ ಜನರಲ್ ಕ್ಯಾಟಗರೀಸ್ ಅಂಗನವಾಡಿ ವರ್ಕರ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಂಗನವಾಡಿ ಸೆಂಟರ್ಸ್ ಹಾಕಿ ಕೊಟ್ಟಿದ್ದಾರೆ. ಚಂದೂರ್ ಕೊಟ್ಟಿದ್ದಾರೆ, ಕಡ್ಪೂರ್ ಕೊಟ್ಟಿದ್ದಾರೆ, ಆಮೇಲೆ ಮಂಜಾರಿ ಕೊಟ್ಟಿದ್ದಾರೆ. ಈ ರೀತಿಯ ಬೇರೆ ಬೇರೆ ಪ್ಲೇಸ್ ಗಳನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಇದು ಬೇಡಪ್ಪ ಅಂತಂದ್ರೆ ಇನ್ನೊಂದ್ ಬೇಕಾದ್ರೆ ಉದಾಹರಣೆ ನೋಡೋಣ ನಾವು. ಇನ್ನೊಂದು ಡಿಸ್ಟಿಕ್ ತಾಲೂಕನ್ನ ಕೊಡೋಣ. ಡಿಸ್ಟಿಕ್ ಬೆಳಗಾವಿಯನ್ನ ಕೊಡೋಣ. ಅದೇ ರೀತಿ ತಾಲೂಕನ್ನ ಗೋಕಾಕ್ ಕೊಡೋಣ. ಅಂಗನವಾಡಿ ಕಾರ್ಯಕರ್ತೆ ಕೊಡೋಣ. ಅದರ್ಸ್ ಕೊಡೋಣ. ಇಲ್ಲಿ ಬಿಲ್ ಬೇರೆ ಕೊಡಿದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಎರಡು ಇದ್ರಲ್ಲಿ ಕೊಟ್ಟಿದ್ದಾರೆ. ಅಥವಾ ಬೆಂಚನ್ ಮಾಡಿ ಊರುಬನಟ್ಟಿ ಮತ್ತೆ ಅಂಗನವಾಡಿ ಸಿಂಗನೊಳ್ಳಿ, ಇವ್ ಎರಡೂಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಕಾಲ್ಫಾರ್ಮ್ ಸೀಟ್ ಖಾಲಿ ಇದೆ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಯಾಕಂದ್ರೆ ನೀವು ಹಾಕಿದಂತ ಸ್ಥಳದಲ್ಲಿ ಖಾಲಿ ಇದ್ರೆ ಮಾತ್ರ ಅದು ತೋರಿಸುತ್ತೆ ಯಾವ್ಯಾವ ಸ್ಥಳಗಳಲ್ಲಿ ಖಾಲಿ ಇದೆಯಲ್ಲ. ಇಲ್ಲಿ ಅಂಗನವಾಡಿ ಹೆಸರು ಇವೆಲ್ಲ ಅಂಗನವಾಡಿ ಸೆಂಟರ್. ಇಲ್ಲಿ ಅಂಗನವಾಡಿ ಸೆಂಟರ್ ಅಲ್ಲಿ ಹುದ್ದೆ ಖಾಲಿ ಇತ್ತಂತಂದ್ರೆ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ನೀವು ಅದ್ರ ಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ನೀವು ಇಲ್ಲಿ ಯಾವಕ್ ಹಾಕ್ತೀರಾ, ಇಲ್ಲಿ ನೋಡ್ರಿ, ಊರುಬನಟ್ಟಿಗೆ ಹಾಕ್ತಾರ, ಸಿಂಗನೊಳ್ಳಿಗೆ ಹಾಕ್ತಾರ, ಯಾವ್ದು ಹಾಕ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಉದಾಹರಣೆ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಫಾಲೋ ಅಪ್ ಆಗ್ತಾ ಹೋಗ್ತಾ ಇದೆ. ರೂರಲ್ ಬರ್ತದೆ. ಇಲ್ಲಿ ಫಸ್ಟ್ ಏನಂತಂದ್ರೆ ಅಭ್ಯರ್ಥಿಯ ಪೂರ್ಣ ಹೆಸರು, 10th ಅಲ್ಲಿ ನಿಮ್ ಹೇಗೆ ಹೆಸರು ಇದೆಯಲ್ಲ ಆ ರೀತಿಯ ಹೆಸರನ್ನ ಇಲ್ಲಿ ನೀವು ಹಾಕ್ಬೇಕಾಗ್ತದೆ. ಇನ್ನು ಅದೇ ರೀತಿ ನಿಮ್ ಡೇಟ್ ಆಫ್ ಬರ್ತ್ ಇಲ್ಲಿ ಡೇಟ್ ಹಾಕಿ, ಮಂತ್ ಹಾಕಿ, ಇಯರ್ ಹಾಕಿ. ನೀವು ಸ್ತ್ರೀ ಆದ್ರೆ ಸ್ತ್ರೀ. ಇಲ್ಲಿ ಇನ್ನೊಂದು ಉದಾಹರಣೆ, ನೀವು ಆ ಫಾರ್ಮೆಟ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು ಕೇವಲ ಸ್ತ್ರೀಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು, ಹೆಣ್ಮಕ್ಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರ್ತದೆ. ಇನ್ನು ಇಲ್ಲಿ ಮೊದಲನೇ ಲ್ಯಾಂಗ್ವೇಜ್ ಮತ್ತು ಎರಡನೇ ಲ್ಯಾಂಗ್ವೇಜ್ ಕೇಳುತ್ತೆ. ನಿಮ್ ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ಅಂತ ಟೈಪ್ ಮಾಡಿ. ಇಲ್ಲಿ ಮದರ್ ನೇಮ್ ಅನ್ನ ಕೇಳುತ್ತೆ. ಮದರ್ ನೇಮ್ ಅನ್ನ ಹಾಕಿ, ಫಾದರ್ ನೇಮ್ ಅನ್ನ ಹಾಕಿ. ನೀವು ವಿವಾಹಿತರೇ, ನೀವು ಮದುವೆ ಆದರೆ ಆರ್ ಯು ಮ್ಯಾರಿಡ್ ಅಂತ ಕೇಳುತ್ತೆ. ಎಸ್ ಅಂತ ಹಾಕಿ. ನಿಮ್ಮ ಸಂಗಾತಿ ಹೆಸರು, ನಿಮ್ಮ ಸ್ಪೋಸ್ ನೇಮ್ ಅನ್ನ ಕೇಳುತ್ತೆ, ಹಾಕಿ. ಅದೇ ರೀತಿ ನಾವ್ ಯಾವ್ದು ಹಾಕಿದೀವಿ ಅಂತಂದ್ರೆ ಇಲ್ಲಿ ಕಾರ್ಯಕರ್ತೆ ಹಾಕಿದ್ರಿಂದ ನಾವು ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ ನ ಕೇಳ್ತಾ ಇದೆ. ನೀವು ಇಲ್ಲಿ ಏನಾದ್ರು 10th ಹಾಕಿದ್ರೆ 10th ರಿಜಿಸ್ಟ್ರೇಷನ್ ನಂಬರ್ ನ ಕೇಳುತ್ತೆ. ಅದನ್ನ ಎಂಟರ್ ಮಾಡಿ. ಹಾಗೆ ಕೆಳಗಡೆ ಬನ್ನಿ. ಇಲ್ಲಿ ಕೇಳುತ್ತೆ ನೋಡಿದ್ರೆ, ಇಲ್ಲಿ ನೀವು ಪಡೆದ ಅಂಕ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್, ನೀವು ಎಷ್ಟು ಅಂಕನ ಪಡೆದಿರ್ತೀರಾ ಆ ಅಂಕ ಮತ್ತು ಎಷ್ಟು ಅಂಕಗೆ ಎಕ್ಸಾಮ್ ಅನ್ನ ಬರ್ದಿರ್ತೀರಾ ಅಷ್ಟ ಅಂಕನ ಇಲ್ಲಿ ಹಾಕ್ಬೇಕು. ಅದೇ ರೀತಿ ಕೆಳಗಡೆ ಬಂದ್ರೆ ನಿಮ್ ಪರ್ಮನೆಂಟ್ ಅಡ್ರೆಸ್ ಅನ್ನ ಇಲ್ಲಿ ಹಾಕ್ಬೇಕು. ಅದೇ ರೀತಿ ಕರ್ನಾಟಕ, ಇಲ್ಲಿ ನೀವು ಜಿಲ್ಲೆಯನ್ನ ಹಾಕ್ಬೋದು. ನಿಮ್ದು ಯಾವ ಜಿಲ್ಲೆ ಅದನ್ನ ಹಾಕಿ. ಅದೇ ರೀತಿ ತಾಲೂಕನ್ನ ಹಾಕಿ, ಪಿನ್ ಕೋಡ್ ಅನ್ನ ಹಾಕಿ. ಪಿನ್ ಕೋಡ್ ಅನ್ನ ಹಾಕಿದ್ಮೇಲೆ
ಮೊಬೈಲ್ ನಂಬರ್ ಅನ್ನ ಹಾಕಿ, ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ, ನಿಮ್ಮ ಇನ್ನೊಂದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ನಿಮ್ದ ಇದನ್ನ ಏನದು ರೆಸಿಡೆನ್ಸಿಯಲ್ ಕನ್ನಡದಲ್ಲಿ ಏನಂತಾರೆ ನಿವಾಸ ಪ್ರಮಾಣ ಪತ್ರ, ಅದನ್ನ ನೀವು ಇಲ್ಲಿ ಕೊಟ್ಟಿರ್ತಾರೆ, ಅದಕ್ಕೊಂದು ಆರ್ ಡಿ ನಂಬರ್ ಕೊಟ್ಟಿರ್ತಾರೆ, ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕು. ಮಾಡಿದ ತಕ್ಷಣ ಹೆಚ್ಚುವರಿ ಕೋರ್ಸ್ ಏನಾದ್ರು ನೀವು ಕಲ್ತಿದ್ರಿ ಅಂತಂದ್ರೆ ಅದನ್ನು ಸಹ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೀವೇನಾದ್ರೂ PUC ನಂತರ ಏನಾದ್ರೂ ಕಲ್ತಿದ್ರಿ ಅಂತಂದ್ರೆ ಅದನ್ನ ನೀವು ಇಲ್ಲಿ ಸಬ್ಮಿಟ್ ಸಹ ಮಾಡಬಹುದು. ನೀವು ಆಸಿಡ್ ದಾಳಿಗೆ ತುತ್ತಾದ ಮಹಿಳೆ, ಅಂಗವಿಕಲ ಮಹಿಳೆ, ವಿಚ್ಛೇದಿತ ಮಹಿಳೆ ಅಥವಾ ಮಾಜಿ ದೇವದಾಸಿಯ ಮಗಳು, ಯೋಜನಾ ನಿರಸಿತರು, ನೀವು ಯಾವುದಿದೆಯಲ್ಲ ಅದನ್ನ ಸಹ ಇಲ್ಲಿ ನೀವು ಆಡ್ ಮಾಡಬಹುದು. ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಅನ್ನ ನೀವು ಹೊಂದಿರಬೇಕಾಗ್ತದೆ. ಇದಾದ ನಂತರ ನೀವು ಇಲ್ಲಿ ಕ್ಲಾರಿಫೈ ಅಂತ ಕೊಟ್ರಿ ಅಂತಂದ್ರೆ ಇಲ್ಲಿ ನೀವು ಪ್ರಿವ್ಯೂ ತೋರಿಸುತ್ತೆ. ನಾನು ಏನು ಹಾಕಿಲ್ಲ, ಆದ್ರಿಂದ ಅಷ್ಟೊಂದು ಮಾಹಿತಿ ಇದರಲ್ಲಿ ತೋರಿಸ್ತಾ ಇಲ್ಲ. ನೀವು ಎಲ್ಲವನ್ನ ಫಿಲ್ ಮಾಡಿದ ತಕ್ಷಣ ಸರಿಯಾದ ಮಾಹಿತಿಯನ್ನು ಕೊಟ್ರಿ ಅಂತಂದ್ರೆ ತೋರಿಸುತ್ತೆ. ನೀವು ಆಮೇಲೆ ಸಬ್ಮಿಟ್ ಮಾಡಿದ್ರೆ ಯಾಕಂದ್ರೆ ಇಲ್ಲಿ ಕೇಳುತ್ತೆ, ಯಾಕಂದ್ರೆ ನಾನು ಕೇಳ್ತಾ ಇದ್ದೆ ಹೆಸರು ಹಾಕಿ ಎಲ್ಲ ಅಂತ. ನೀವು ಸಬ್ಮಿಟ್ ಮಾಡಿದ ತಕ್ಷಣ ಒಂದು ನಿಮಗೆ ಏನ್ ಬರುತ್ತೆ, ಒಂದು ಕೋಡ್ ಬರುತ್ತೆ ಇಲ್ಲಿ. ಆಮೇಲೆ ಅದನ್ನ ಹ್ಯಾಡ್ ಮಾಡಿದ್ಮೇಲೆ ಇಲ್ಲಿ ಒಂದು ನಿಮಿಷ ನೋಡಿ, ಎಂಟರ್ ಐ ಡಿ, ಅಪ್ಲಿಕೇಶನ್ ಐ ಡಿ ಬರುತ್ತೆ. ನಿಮ್ಗೊಂದು ಅಪ್ಲಿಕೇಶನ್ ಐ ಡಿ ಬರುತ್ತೆ. ಅಪ್ಲಿಕೇಶನ್ ಐ ಡಿನ ನೀವು ಬರೆದಿಟ್ಕೊಂಡ ನಂತರ ನೀವು ಅದೇ ಹೋಮ್ ಪೇಜ್ ಬರ್ಬೇಕಾಗುತ್ತೆ. ಫಸ್ಟ್ ಇಲ್ಲಿ ಬಂದಿರ್ತೀರಲ್ಲ ಅಲ್ಲೇ ಕೆಳಗಡೆ ಬಂದು ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ನಿಮ್ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ನೀವು ಐ ಡಿ ಹಾಕಿ, ನಿಮ್ ಡೇಟ್ ಆಫ್ ಬರ್ತ್ ಹಾಕಿ, ಮಂತ್ ಹಾಕಿ, ಮತ್ತೆ ಇಯರ್ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ಒಂದು ವೆಬ್ ಓಪನ್ ಆಗುತ್ತೆ. ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಫೋಟೋವನ್ನ ಅಪ್ಲೋಡ್ ಮಾಡಿ. ಅದಾದ ನಂತರ ಇಲ್ಲಿ ಕೆಳಗಡೆ ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಡಾಕ್ಯುಮೆಂಟ್ ನಿಮ್ ಅಪ್ಲೋಡ್, ಅದೇ ರೀತಿ ನಿಮ್ ಏನ್ ಅಪ್ಲಿಕೇಶನ್ ಐ ಡಿ ಅದಲ್ಲ ಅದನ್ನೇ ಅಪ್ಲಿಕೇಶನ್ ಐ ಡಿಯನ್ನ ಹಾಕಿ ನೀವು ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಇನ್ನೊಂದು ವೆಬ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಕೇಳಿದ್ರಲ್ಲ, ಕಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ನಿಮ್ದು ಏನೇನೋ ನೀವು ಮೀಸಲಾತಿಗಳನ್ನ ಕೇಳಿರ್ತಿರಲ್ಲ ಅವೆಲ್ಲವನ್ನ ಸಬ್ಮಿಟ್ ಮಾಡಿ ಲಾಸ್ಟ್ಗೆ ನೀವೇನ್ ಮಾಡ್ಬೇಕಂದ್ರೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ದೊಂದು ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಅನ್ನ ತಕ್ಕೊಳ್ಬಹುದು ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿಯನ್ನ ಇದು ಒಳಗೊಂಡಿರ್ತದೆ. ಹಾಗಾದ್ರೆ ಇನ್ನೊಂದ್ಸಲ ಇದನ್ನ ನೋಡ್ಕೊಂಡ್ ಬಿಡೋಣ, ಯಾರ್ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಂತ. ಒಂದ್ ನಿಮಿಷ ಓಪನ್ ಆಗ್ತಾ ಇದೆ, ಒಂದೇ ಸೆಕೆಂಡ್, ಇಂಟರ್ನೆಟ್ ಸ್ಲೋ ಇದೆ, ಬರ್ತಾ ಇದೆ. ಕರ್ನಾಟಕದಲ್ಲಿರುವಂತ ಎಲ್ಲ ಮಹಿಳೆಯರು ಇದರ ಉಪಯೋಗವನ್ನ ಪಡೆದುಕೊಳ್ಬೇಕು. ಇಲ್ಲಿ ನೋಡ್ತಾ ಹೋಗ್ಬೋದು, ಇದು ನೋಟಿಫಿಕೇಶನ್ ಇರ್ತದೆ. ಇದನ್ನು ಅಪ್ಲಿಕೇಶನ್ ಹಾಕೋದಕ್ಕಿಂತ ಒಂದ್ಸಲ ಇದು ಮುಂಚೆ ಇದನ್ನು ಸರಿಯಾಗಿ ಓದ್ಕೊಳ್ಳಿ. ಓದ್ಕೊಂಡ ತಕ್ಷಣ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂಗನವಾಡಿ ಸಹಾಯಕಿಯರ ವಿದ್ಯಾ ಅರ್ಹತೆ. ನೀವೇನು ಸಹಾಯಕಿಯರ ಅಂತ ಕೇಳಿದಾರೆ, ಅದಕ್ಕೆ SLC ಇದೆ. ಮತ್ತು ಇವರು ಕನ್ನಡವನ್ನ ಮೊದಲನೇ ಭಾಷೆಯಾಗಿ ಅಧ್ಯಯನ ಮಾಡಿರ್ಬೇಕು. ನೀವು ಅದೇ ರೀತಿ ಇಲ್ಲಿ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಇದ್ರೆ PUC ನಿಮ್ದ ಏನಿರ್ತದೆ, ಕನಿಷ್ಠ ವಿದ್ಯಾ ಅರ್ಹತೆ PUC ಇರ್ಬೇಕಾಗ್ತದೆ. ಇನ್ನು ಅದೇ ರೀತಿ ಇಲ್ಲಿ ನೋಡ್ಬೋದು, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ವಯೋಮಿತಿ 19 ರಿಂದ 35 ವರ್ಷದ ಒಳಗಿನವರೆಲ್ಲರದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನ ಅರ್ಹತೆ ಏನು, ಮಹಿಳೆಯರು, ಲಿಂಗತ್ವ, ಅಲ್ಪಸಂಖ್ಯಾತರು ಸಹ ಅಪ್ಲಿಕೇಶನ್ ಅನ್ನ ಇದಕ್ಕೆ ಹಾಕ್ಬೋದಾಗಿರ್ತದೆ. ಇದೇ ರೀತಿ ನಾವು ಕೆಳಗಡೆ ನೋಡ್ತಾ ಹೋದ್ರೆ ಮತ್ತೇನ್ ಮಾಹಿತಿ ಇದೆ ನೋಡೋಣ. ಇಲ್ಲೆಲ್ಲ ಕೊಡ್ತಾರೆ ಆದ್ಯತೆ ಯಾರ್ಯಾರು ಕೊಡ್ತಾರಪ್ಪ, ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ಮೇಲೆ ಯಾರ್ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಯಾರ್ಯಾರು ವಿಡೋರ್ ಇದ್ದಂದ್ರೆ ವಿಧೇವೇರಿ ಇದ್ದಂದ್ರೆ ಅವ್ರು ಅದಕ್ಕೆ ಏನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಆದ್ರೆ ತಮ್ಮ ಏನ ಪತಿಯ ಮರಣ ಪ್ರಮಾಣ ಪತ್ರವನ್ನ ಹಚ್ಚುವುದು ಅವಶ್ಯಕತೆ ಇರ್ತದೆ. ಡಾಕ್ಯುಮೆಂಟ್ ಅಪ್ಲೋಡ್ ಇದೆಯಲ್ಲ ಅಲ್ಲಿ ಇದನ್ನ ಹಚ್ಚಬೇಕಾಗ್ತದೆ. ಅಂಗವಿಕಲರು ಸಹ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. 40% ಹೆಚ್ಚಿರದ ಹಾಗೆ ನಿಗದಿಪಡಿಸುವುದು, ಅಂದ್ರೆ ನೀವೇನ್ ಅಂಗವೈಕಲ್ಯ 40% ಗಿಂತ ಜಾಸ್ತಿ ಇರ್ಲಾರ್ದ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಸಹ ನೀವು ಅಲ್ಲಿ ಹಚ್ಚಬೇಕಾಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಆದಂತಹ ಡಾಕ್ಯುಮೆಂಟ್ಸ್ ಅನ್ನ ನಾವು ಲಗತ್ತಿಸಬೇಕಾಗ್ತದೆ. ಇದನ್ನ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ. ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ಡಾಕ್ಯುಮೆಂಟ್ಸ್ ಗಳು, ನೀವೇನ್ ಲಾಸ್ಟಿಗೆ ಬಂದಿದ್ರಲ್ಲ ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕೇಳುತ್ತಲ್ಲ, ಅಲ್ಲಿ ಏನೇನ್ ಅಪ್ಲೋಡ್ ಮಾಡ್ಬೇಕು. ಫಸ್ಟ್ನೇದ್ ನೋಡಿಲಿ, ಅರ್ಜಿ ನಮೂನೆಯನ್ನ ನೀವು ಅಪ್ಲೋಡ್ ಮಾಡಿರ್ತೀರ ಆಲ್ರೆಡಿ. ಆಮೇಲೆ SLC ಪಟ್ಟಿ, ಆಮೇಲೆ ವಿದ್ಯಾರ್ಥಿ ಅಂಕ ಪಟ್ಟಿ, ಆಮೇಲೆ ತಹಶೀಲ್ದಾರರಿಂದ ಪಡೆದಂತ 3 ವರ್ಷದ ವಾಸಸ್ಥಳ ದೃಢೀಕರಣ ಪತ್ರ, ಅಭ್ಯರ್ಥಿಯ ಜಾತಿ ಪತ್ರ, ಅಥವಾ ನೀವು ವಿಧವೆಯಾಗಿದ್ರೆ ಪತಿಯ ಮರಣ ಪ್ರಮಾಣ ಪತ್ರವನ್ನು ಹಚ್ಚಬೇಕಾಗ್ತದೆ. ಅಂಗವಿಕಲತೆ ಪ್ರಮಾಣ ಪತ್ರವನ್ನು ಹಚ್ಚಬೇಕಾಗ್ತದೆ. ಅಥವಾ ವಿಚ್ಛೇದಿತ ಮಹಿಳೆ ಆಗಿದ್ರೆ ನ್ಯಾಯಾಲಯದಿಂದ ಪಡೆದಂತ ಡಿವೋರ್ಸ್ ಸರ್ಟಿಫಿಕೇಟ್ ಅನ್ನು ಹಚ್ಚಬೇಕಾಗ್ತದೆ. ಅದೇ ರೀತಿ ದೇವದಾಸಿಯರ ಮಕ್ಕಳಾಗಿದ್ರಂತಂದ್ರೆ ಅವರು ಸರ್ಕಾರದಿಂದ ಪಡೆದಂತ ಸರ್ಟಿಫಿಕೇಟ್ ಅನ್ನ ಹಚ್ಚಬೇಕಾಗ್ತದೆ. ಮತ್ತೆ ಯೋಜನಾ ನಿರಾಶ್ರಿತರಾಗಿದ್ರೆ ತಹಶೀಲ್ದಾರರಿಂದ ಪಡೆದಂತ ಪ್ರಮಾಣ ಪತ್ರವನ್ನು ಹಚ್ಚಬೇಕಾಗ್ತದೆ. ಇವೆಲ್ಲದರೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಯಾವ್ದು ಸರ್ಟಿಫಿಕೇಟ್ ಇರುತ್ತೆ ಅದನ್ನ ಹಚ್ಚಬೇಕಾಗ್ತದೆ. ಈ ಎಲ್ಲಾ ದಾಖಲೆಗಳನ್ನ ಪತ್ರಾಂಕಿತ
ಅಧಿಕಾರಿಗಳಿಂದ ದೃಢೀಕರಣ ಪಡಿಸಿ ಸಲ್ಲಿಸುವುದು. ಅಂದ್ರೆ ನೋಟ್ರಿ ಮಾಡಿಸ್ಬೇಕು ಅಥವಾ ಅಟೆಸ್ಟೆಡ್ ಮಾಡಿಸಿ ನೀವು ಸಬ್ಮಿಟ್ ಮಾಡ್ಬೇಕಂತ ಹೇಳ್ತದೆ. ಇಲ್ಲಿ ಏನ್ ಹೇಳ್ತಾರೆ ನೋಡ್ಲಿ, ಈ ಹುದ್ದೆನ ಯಾವ ರೀತಿ ನೇಮಕ ಮಾಡ್ಕೋತಾರೆ. ಇದು ಡೈರೆಕ್ಟ್ ನೇಮಕಾತಿ, ನೇರ ನೇಮಕಾತಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ. ನೀವು ಡೈರೆಕ್ಟ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ ಮೆರಿಟ್ ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ತಾರೆ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ತಿಳ್ಕೊಂಡ್ರಿ, ಮತ್ತೆ ಇದಕ್ಕೆ ಇನ್ಫಾರ್ಮೇಶನ್ ಯಾವ್ಯಾವ ಬೇಕಂತ ಎಲ್ಲ ತಿಳ್ಕೊಂಡ್ರಿ. ಅದೇ ರೀತಿ ಪ್ರತಿಯೊಂದು ಮಾಹಿತಿಯನ್ನ ನೋಡಿದ ನಂತರ ಅಪ್ಲಿಕೇಶನ್ ಅನ್ನ ಸಲ್ಲಿಸಿ. ಇನ್ನೇನಾದ್ರೂ ನಿಮಗೆ ಸಂಶಯ ಇತ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ನನ್ನ ಚಾನೆಲ್ ನ ನೋಡ್ತಾ ಇರಿ, ನನ್ನ ಚಾನೆಲ್ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ.